ಕೋರ್ಟ್ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಲು ಒತ್ತಾಯಿಸಿ ದಿನಾಂಕ 3 ಗುರುವಾರರಂದು ಸಿಂಧನೂರು ಬಂದ್ ಒಳ ಮೀಸಲಾತಿ ಜಾರಿಗೆಗಾಗಿ ಐಕ್ಯ ಹೋರಾಟ ಸಮಿತಿ ಕರೆ ನೀಡಿದೆ. ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಿರಿಯ ದಲಿತ ಮುಖಂಡರಾದ ಆರ್. ಬೋನ್ವೆಂಚರ್ ಮಾತನಾಡಿ, ಅಹಿಂದ ನಾಯಕ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ, ದಕ್ಷ ಆಡಳಿತಗಾರ ತಮ್ಮಿಂದ ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಅನುಷ್ಠಾನ ಎಂದು ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸುಪ್ರೀಂ ಕೋರ್ಟ್ ಈ ಒಳ ಮೀಸಲಾತಿ ಕುರಿತು ಮಹತ್ವದ ತೀರ್ಪು ನೀಡಿದರೂ ಕೂಡ ಅದನ್ನು ರಾಜ್ಯದಲ್ಲಿ ಜಾರಿಗೆ ಮಾಡಲು ವಿಳಂಬ ಮಾಡುತ್ತಿರುವುದರಿಂದ ದಿನಾಂಕ 3 ಗುರುವಾರರಂದು ಸಿಂಧನೂರು ಬಂದ್ ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ಕರೆ ನೀಡಿದ್ದು, ತಾಲೂಕಿನ ಎಲ್ಲಾ ಜನರು ಈ ಸಿಂಧನೂರು ಬಂದ್ ಯಶಸ್ವಿ ಮಾಡಲು ಸಹಕರಿಸಲು ಮನವಿ ಮಾಡಿದರು. ಈ ವೇಳೆ ಮರಿಯಪ್ಪ ಜಾಲಿಹಾಳ್, ಆರ್. ಅಮ್ರೂಸ್, ಯಮನಪ್ಪ, ಅಲ್ಲಮ ಪ್ರಭು ಪೂಜಾರ್, ಅಮರೇಶ್ ಗಿರಿಜಾರಿ, ನಾಗರಾಜ್ ಪೂಜಾರ್, ಮೌನೇಶ್ ಜಾಲ್ವಡಗಿ, ಶಿವರಾಜ್ ಉಪ್ಪಲ್ದೊಡ್ಡಿ, ಮೌಲಪ್ಪ ಐಹೊಳೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಾವು ಬಾಯಿ ಮುಚ್ಚಿಕೊಂಡು ನಿಮಗೆ ಬೆಂಬಲಿಸಿದ್ವಿ, ಆದ್ರೆ ನೀವು ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ. ನಿಮ್ಮ ಗ್ಯಾರಂಟಿಗಳಿಗೆ ನಾವು ಬೆಂಬಲವಾಗಿ ನಿಂತು ಕಳೆದ 40 ವರ್ಷದ ಅಹಿಂದ ನಾಯಕ ಈ ರಾಜ್ಯಕ್ಕೆ ಎರಡನೇ ಸಂಪೂರ್ಣ ಮುಖ್ಯಮಂತ್ರಿ ಆಗಲಿ ಅಂತ ಬಯಸಿದ್ವಿ. ಆದ್ರೆ ನೀವು ನಮಗೆ ಕೊಡ್ತಾರೆ ನಮ್ಗೆ ಬರೀ ನೋವು. ಆ ಕಾರಣದಿಂದ ನಾವೇನು 3ನೇ ತಾರೀಕಿಗೆ ಬಂದ್ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣ ಬಂದ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇದರ ಪರಿಣಾಮ ನೆಟ್ಟಿಗರಲ್ಲ, ಇವತ್ತು ಸಿಂಧನೂರಿನಿಂದ ಕರೆ ಕೊಡ್ತಾ ಇದ್ವಿ. ಈ ತಿಂಗಳಲ್ಲ, ಮುಂದಿನ ತಿಂಗಳು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವ. ಅದರ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀವಿ. ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆ ಕಾರಣದಿಂದ ನಮ್ಮ ಬಂಧು ಬಳಗಕ್ಕೆ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ. ಇವತ್ತೇನು ನಿಗಮ ಮಂಡಳಿ ಜಿಲ್ಲಾ ಪದಾಧಿಕಾರಿಗಳಾಗಿದ್ದೀರಿ, ನಮ್ಮ ಮಾದಿಗರ ಓಟನ್ನು ನಂಬಿ ಅಲ್ಲ ನೀವೇನು ಸೇವೆ ಮಾಡ್ತಾ ಇದ್ದೀರಿ. ಈ ಕೂಡಲೇ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗೆ ಬರ್ತಕ್ಕಂಥ ಚಳವಳಿ ಮಾಡಬೇಕಾಗ್ತದೆ. ಅದಕ್ಕೆ ನೀವೆಲ್ಲರೂ ಎಚ್ಚರದಿಂದ ಇರಬೇಕಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಹಾಗಂತ ನಾವು ಇನ್ನೊಂದು ಪಾರ್ಟಿಗೆ, ಕೋಮುವಾದಿ ಪಕ್ಷಕ್ಕೆ ಅಥವಾ ಜಾತಿವಾದಿ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ ಅಂತ ಬೆದರಿಸ್ತಾ ಇಲ್ಲ. ಆದ್ರೆ ನಾವು ಓಟ್ ಹಾಕ್ತೇವೆ ಸುಮ್ಮನಿದ್ರು ಸಹ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ನೆಲಕರಿಸುತ್ತದೆ. ಆ ಕಾರಣದಿಂದಲಾದರೂ ನಮ್ಮಲ್ಲಿರ್ತಕ್ಕಂಥ ದಲಿತ ಮುಖಂಡರು, ಮಾದಿಗ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ನಮ್ಮ ಸಮುದಾಯ ಕೈ ತಪ್ತಾ ಇದೆ. 136 ಸೀಟ್ ಗೆಲ್ಲಿಸ್ತಕ್ಕಂಥ ಈ ಸಮಾಜ ನಮಗೆ ಕೈ ಕೊಟ್ರೆ ಮತ್ತೆ 50-60 ನಾವು ಇಳಿತೀವಿ ಅಂತ ಹೇಳಿ ಮನದಟ್ಟು ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ನಮ್ಮ ಮಾದಿಗ ಮುಖಂಡರಿಗೆ, ಈ ರಾಜ್ಯದ ಮಾದಿಗ ಮುಖಂಡರಿಗೆ ನಾನು ಈ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ.